ಹೋಗಿದ್ ಕಡೆ ಎಲ್ಲ ಶೇಪ್ ಔಟ್ ಮಾಡ್ಕೊಂಡ್ ಬರ್ತೀಯಲ್ಲ, ನಿನಗೇನು ಅನ್ಸದೇ ಇಲ್ವಾ? ಏಯ್, ಮಾತಿನ ಮೇಲೆ ನಿಗಾ ಇರ್ಲಿ ನೀನು. ಅಯ್ಯೋ ಆದಿ ಅವ್ರೆ, ಪ್ಲೀಸ್ ಪ್ಲೀಸ್ ನನ್ನ ಹತ್ರ ಬರ್ಬೇಡಿ, ನನಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ, ಐ ಆಮ್ ರಿಯಲಿ ಸಾರಿ. ಹೇಳಿ ಗೆಳತಿ. ಅದು ಇವಾಗ ಆದಿ ಈ ಬೆರಳು ಮುಟ್ಟಿದ್ರೆ ವಿಷಯ ಹೇಳೋದು ಅಂತ, ಈ ಬೆರಳು ಮುಟ್ಟಿದ್ರೆ ವಿಷಯ ಈಗ್ಲೇ ಹೇಳೋದು ಬೇಡ ಅಂತ. ನೋಡೋಣ. ಏನ್ ಗೆಳತಿ, ಮಾತಾಡ್ಬೇಕು ಅಂತ ಹತ್ರ ಕರೆದು ಏನು ಮಂತ್ರ ಹಾಕ್ತಿರೋ ಹಾಗಿದೆ? ಮಂತ್ರನೋ ತಂತ್ರನೋ, ಇಲ್ಲಿ ನೋಡು ಫ್ರೆಂಡ್, ಇದ್ ಎರಡರಲ್ಲಿ ಯಾವ್ದಾದ್ರು ಒಂದ್ ಮುಟ್ಟು. ಯಾಕೆ ಗೆಳತಿ? ಮುಟ್ಟು ನಾ ಹೇಳ್ತೀನಿ ಎಲ್ಲ. ದೇವ್ರೆ ದೇವ್ರೆ, ಹೇಳಿ ಅನ್ನೋ ಬೆರಳು ಮುಟ್ಲಪ್ಪ. ಮುಟ್ಟೆ ಬಿಟ್ಯಾ ಈ ಬೆರಳ್ನ? ನಾನು ಏನೋ ಪ್ಲಾನ್ ಮಾಡ್ಕೊಂಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಏನಾಯ್ತು ಗೆಳತಿ? ಏನಾಯ್ತು ಗೆಳತಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನಾಯ್ತು ಗೆಳತಿ ಅಂತ ಕೇಳ್ತಿಯಲ್ಲ. ಸರಿ ಹೋಗ್ಲಿ ಬಿಡು, ಈಗ ಅದು ಊಪಿ. ಈಗ ಮತ್ತೆ ಶುರು ಮಾಡೋಣ. ಮತ್ತೆ ಶುರು, ಹೊಸದಿದು ಮೊದ್ಲಿಂದ. ಮೊದ್ಲಿಂದ. ಸರಿ. ಎಡಗಡೆ ಬೆರಳು ಮುಟ್ಟಿದ್ರೆ ಹೇಳು ಅಂತ, ಬಲಗಡೆ ಬೆರಳು ಮುಟ್ಟಿದ್ರೆ ಹೇಳ್ಬೇಡ ಅಂತ. ಈಗ ಹೊಸದಾಗಿ ಮುಟ್ಟು. ಗೆಳತಿ, ಏನಿದು ನನ್ಗೆ ಅರ್ಥನೇ ಆಗ್ತಿಲ್ಲ. ಪ್ರಶ್ನೆ ಮಾಡಬಾರ್ದು, ಮೊದಲು ಮುಟ್ಟು. ಇದು ಈ ಬೆರಳು ಮುಟ್ಟಬೇಕು. ಇದು ಗೆಳತಿ, ನಿಮ್ ಮನ್ಸಲ್ಲಿ ಏನೋ ಇದೆ, ಅದಕ್ಕೆ ಅದೇ ಬೆರಳನ್ನ ಮುಟ್ಬೇಕು ಅಂತ ಹೇಳ್ತಿದ್ದೀರಲ್ವಾ? ಅಂದ್ಮೇಲೆ ಇದೆಲ್ಲ ಯಾಕೆ? ನೇರವಾಗಿ ವಿಷಯ ಏನಿದೆ ಅದನ್ನ ಹೇಳಿ. ಅದು ಏನಂದ್ರೆ, ಅದು ಫ್ರೆಂಡು, ಅದು ಗೆಳತಿ, ನೀವೇ ತಾನೇ ಹೇಳಿದ್ದು ಫ್ರೆಂಡ್ಸ್ ಮಧ್ಯೆ ಏನು ಸಂಕೋಚ ಇರಬಾರ್ದು ಅಂತ. ಅದೇನಿದೆ ನೇರವಾಗಿ ಹೇಳಿ. ಯಾಕೋ ಒಂಚೂರು ಧೈರ್ಯ ಸಾಲ್ತಿಲ್ಲ ಫ್ರೆಂಡು. ಇರ್ಲಿ, ನೀನ್ ಇವಾಗ ಹೊರಡು, ಸಾಯಂಕಾಲ ಹೇಳ್ತೀನಿ. ನಿಮಗೆ ಧೈರ್ಯ ಸಾಲ್ತಿಲ್ವಾ? ಎಂತ ಸ್ಟೇಟ್ಮೆಂಟ್ ಗೆಳತಿ, ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದೇ ಬಾಕಿ. ಬಿಡ್ತು ಅನ್ನೋ, ಎಂತ ಮಾತಾಡ್ತೀಯ ನೋಡ್ ನೀನು. ಬಿಡ್ತು ತಮಾಷೆ ಮಾಡ್ದೆ ಗೆಳತಿ. ಇಂಥ ವಿಷಯದಲ್ಲಿ ತಮಾಷೆನೂ ಬೇಡ, ಎಂತದು ಬೇಡ. ಸರಿ, ಅದೇನ್ ಹೇಳ್ತಿರೋ ಹೇಳಿ ಗೆಳತಿ. ನಾ ಹೇಳದ್ನಲ್ಲ, ಈಗ ನೀವಿಬ್ರು ಹೋಗಿ ನಿಮ್ ಕೆಲ್ಸ ಮುಗಿಸ್ಕೊಳ್ಳಿ, ನಾ ಸಂಜೆ ಹೇಳ್ತೀನಿ. ಆದಿಯವ್ರೆ, ಹೊರಡೋಣ. ಪೂಜಾ, ತಗೋ, ಈ ಡ್ರೆಸ್ ಹಾಕೋ, ಚೆನ್ನಾಗಿ ಕಾಣಿಸ್ತೀವಿ. ಇದ್ಯಾಕೆ ಮನೆ ಹಾಕೋ ಬಟ್ಟೆ ಹಾಕೊಂಡಿದ್ದೀನಲ್ವಾ? ಪೂಜಾ ಪ್ಲೀಸ್, ಮನೇಲಿದ್ದಾಗ ಮನೆ ಬಟ್ಟೆ ಹಾಕೋಬೇಕು, ಹೊರಗಡೆ ಹೋಗ್ಬೇಕಾದ್ರೆ ಇದನ್ನೇ ಯಾಕೆ ಹಾಕೋಬೇಕು? ಹೊರಗಡೆನಾ? ಎಸ್ ಪೂಜಾ, ಇವತ್ ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾಯ್ತು ಪೂಜಾ? ಹೊರಗಡೆ ಹೋಗೋಣ ಅಂತಂದ್ರೆ ನೋಡಿದ್ರೆ ನಿನ್ ಮುಖದಲ್ಲಿ ಖುಷಿನೇ ಇಲ್ಲ. ಯಾಕೆ? ನನ್ ಮೇಲೆ ಕೋಪನಾ? ಕೋಪನಾ?
ಹಾಗೇನಿಲ್ಲ ಅಪ್ಪ. ನಾನ್ ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೋಬೇಕು? ಅದೇ ನೆನ್ನೆ ನಿನ್ನ ಹತ್ರ ಸ್ವಲ್ಪ ರೂಢಾಗಿ ನಡ್ಕೊಂಡೆ, ಅದಕ್ಕೆ ಏನಾದರೂ ಕೋಪ ಬಂದಿದ್ಯಾ ಅಂತ. ಓ ಅದಾ, ಕೋಪ ಬಂದಿದ್ ನಿಜ, ಆದ್ರೆ ಇವಾಗಿಲ್ಲ. ನೆನ್ನೆಗೆ, ನಾಳೆಗೆ. ಅಬ್ಬಾ, ಫೈನಲಿ ನಿನ್ಗೆ ನನ್ನ ಮೇಲೆ ಕೋಪ ಇಲ್ವಲ್ಲ, ಅಷ್ಟು ಸಾಕು. ಪಾಪ ಕಿಶನ್, ನಿನ್ಗದ್ ಏನ್ ಟೆನ್ಷನ್ ಇತ್ತೋ ಏನೋ. ಅದೆಲ್ಲ ಬಿಡು, ನಿನ್ನೆ ಕ್ಲೈಂಟ್ ಮೀಟಿಂಗ್ ಇತ್ತು ಅಂತ ಅಂದಲ್ಲ, ಹೇಗಾಯ್ತು? ಚೆನ್ನಾಗಾಯ್ತಾ? ಹಾ ಪೂಜಾ, ಚೆನ್ನಾಗಾಯ್ತು. ಅಲ್ಲ, ಅದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಏನಾದರೂ ಡೌಟಾ ನನ್ನ ಮೇಲೆ? ಹೇ ಇಲ್ಲ ಕಣೋ, ನಾನ್ ಯಾಕೆ ನಿನ್ ಮೇಲೆ ಡೌಟ್ ಪಡ್ಲಿ? ನಿನ್ ಫ್ರೆಂಡ್ಸ್ ಗಂಡಂದ್ರೆಲ್ಲ ತುಂಬಾನೇ ಸುಳ್ಳು ಹೇಳ್ತಾರೆ, ಬಟ್ ನೀನ್ ಯಾವತ್ತೂ ಹಾಗೆ ಮಾಡಿಲ್ಲ. ನನ್ ಚಿನ್ನ ಕಣೋ, ಚಿನ್ನ. ಸರಿ, ನಾನ್ ರೆಡಿಯಾಗಿ ಬರ್ತೀನಿ. ಪೂಜಾ, ರಿಯಲಿ ಸಾರಿ. ನಿನ್ ನಂಬಿಕೆಗೆ ನಾನು ಮೋಸ ಮಾಡಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಪ್ರಸ್ತುತ ಒದ್ದಾಡ್ತಿದ್ದೆ, ಇನ್ಮೇಲಿಂದ ನಾನ್ ಡಿಸರ್ವ್ ಮಾಡಿದ ಜಾಗ ನನಗ್ ಸಿಗತ್ತೆ. ಇನ್ಮೇಲಿಂದ ನನ್ನ ಆಟ ಶುರು. ಹಾಯ್ ಕನಿಕಾ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಅರೆ ಶ್ರೇಷ್ಠ, ನೀನು ಸಾರಿ, ನಿನ್ನ ಕಾಲ್ ಮಾಡೋದೇ ಮರ್ತ್ಬಿಟ್ಟೆ. ಯಾಕೆ ಕನಿಕಾ, ಏನಾದ್ರು ಪ್ರಾಬ್ಲಮ್ಮಾ? ಹಾ ಶ್ರೇಷ್ಠ, ಹೌದು. ನಾನ್ ಕಾಲ್ ಮಾಡಿ ನೀನ್ ಬರೋದ್ ಬೇಡ ಅಂತ ಹೇಳೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀನ್ ಬಂದೇ ಬಿಟ್ಟೆ. ಬರೋದ್ ಬೇಡ ಅಂತನಾ? ಯಾಕೆ? ಯಾಕಂತ ಕೇಳ್ತಿದ್ಯಲ್ಲ, ಅವತ್ತಿಂದ ಏನಾಗ್ತದೆ ಅಂತ ನಿನಗ್ ಚೆನ್ನಾಗ್ ಗೊತ್ತಲ್ವಾ? ಡ್ಯಾಡ್ ನೀನ್ ಬೇಡ ಅಂತ ಕೆಲ್ಸದಿಂದ ತೆಗ್ದಾಗದ ತಾನೆ, ಅದಕ್ಕೆ ಆದಿದ್ರು ಆ ಪೊಸಿಷನ್ ಬೇರೆ ಯಾರಿಗೋ ಕೊಟ್ಟದಾನೆ. ಐಮ್ ಸಾರಿ. ಏನ್ ಕನಿಕಾ ನೀನು ಇಷ್ಟು ಬೇಗ ಗಿವ್ ಅಪ್ ಮಾಡ್ಬಿಟ್ಟ? ಅಲ್ಲ ಕನಿಕಾ, ನಾನು ನಿನ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀನಿ. ತಾಂಡವ್ ಕೇಸ್ ಆಗ್ದಾಗ ನಿನ್ಗೋಸ್ಕರ ಕೇಸ್ನೆಲ್ಲ ವಾಪಸ್ ತಗೊಳ್ಳೋ ತರ ಮಾಡಿದೀನಿ. ಆ ಹಳ್ಳಿಲಿ ಏನಾದ್ರು ನಾನು ಮ್ಯಾನೇಜ್ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನ್ ಲಾಕ್ ಆಗ್ತಿದ್ದೆ. ನಿನ್ಗೋಸ್ಕರ ನಾನು ಅಷ್ಟೆಲ್ಲ ಹೆಲ್ಪ್ ಮಾಡಿದೀನಿ, ನೀನ್ ನೋಡಿದ್ರೆ ನನ್ಗೆ ಹೆಲ್ಪೇ ಮಾಡ್ತಿಲ್ಲ. ಏ ಕನಿಕಾ, ಯಾಕೆ ನಗ್ತಿದ್ಯಾ? ಜೋಕ್ ಮಾಡ್ತಿದ್ದೆ ಶ್ರೇಷ್ಠ, ಆದ್ರೂ ನೀನು ನಂಬಿಟ್ಯಲ್ಲ. ಕೆಲ್ಸದ ವಿಷಯದಲ್ಲಿ ನೀನು ಎಷ್ಟು ಸೀರಿಯಸ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ. ಪರವಾಗಿಲ್ಲ, ಸುಮ್ಮನೆ ಫ್ರ್ಯಾಂಕ್. ಕನಿಕಾ ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡ. ಸಿ ಕನಿಕಾ, ನನ್ಗೆ ಈ ಕೆಲಸ ತುಂಬಾ ಇಂಪಾರ್ಟೆಂಟ್, ಇದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನ್ಗೆ. ಏ ಕನಿಕಾ, ನನ್ಗೆ ಆಟ ಆಡಿಸ್ತಿದ್ಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಒಂದ್ಸಲ ನಾನು ಒಳಗಡೆ ಬರ್ಲಿ, ಆಮೇಲೆ ನಿನ್ನ ಬುಗ್ರಿ ತರ ಆಟ ಆಡಿಸ್ತೀನಿ, ನೋಡ್ತಾ ಇರು. ನನಗ್ ಗೊತ್ತು ಕಣೆ, ನೀನ್ 2 ತಲೆ ನಾಗರ ಹಾವು ಅಂತ ಗೊತ್ತು. ನಿನ್ನ ಒಳಗಡೆ ಕರ್ಕೊಳ್ತಿರೋದೆ ಮುಂದೆ ಆಗೋ ಪ್ರಾಬ್ಲಮ್ಸ್ಗೆಲ್ಲ ನೀನೇ ಕಾರಣ ಅಂತ ಪೋಟ್ರೆ ಮಾಡಿ ನಾನು ಅದರಿಂದ ಸೇಫ್ ಆಗಕ್ಕೆ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವ ಎಮೋಷನ್ ಕೂಡ ಇಲ್ಲ. ನಿಜ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಇವಾಗ ತಾನೇ ನಮ್ಮ ಮ್ಯಾನೇಜರು ತಂದಿರೋ ಫುಡ್ನ ರಿಜೆಕ್ಟ್ ಮಾಡಿದ್ರು ಅಂತ ಇನ್ಫಾರ್ಮೇಶನ್ ಬಂತು. ಎಂತ ಒಳ್ಳೆ ನ್ಯೂಸ್ ಕೊಟ್ಟೆ, ನನಗಂತೂ ಹಾಲ್ ಕುಡ್ದಾಗ ಸಂತೋಷ ಆಗ್ತಿದೆ. ನಾನು ಇವತ್ತು ಬಂದಿದ್ದಕ್ಕೂ ಸಾರ್ಥಕ. ಸರಿ ಕಣೋ ತಾಂಡವ್, ನನಗೊಂದು ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನೀನ್ ಇನ್ವೆಸ್ಟ್ಮೆಂಟ್ದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಐಡಿಯಾನ ಫಿಕ್ಸ್ ಮಾಡ್ತೀನಿ. ಯಾ ಪ್ಲೀಸ್ ನನಗೆ ಅಪ್ಡೇಟ್ ಮಾಡು. ಹಲೋ ಹಲೋ ಹಲೋ, ಏನು ಹೋಗಿದ್ ಕೆಲ್ಸ ಡಮಾರ? ಅದಕ್ಕೆ ಹೇಳೋದು, ಇನ್ನೊಬ್ರು ಮನೆ ಹಾಳು ಮಾಡಬಾರ್ದು ಅಂತ. ಈ ತರ ಕೆಲಸ ಮಾಡೋರ್ಗೆನೆ ಹೀಗಾಗೋದು. ಅಲ್ಲ ಭಾಗ್ಯ, ನಿನ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ?
ಹೋಗಿದ್ ಕಡೆ ಎಲ್ಲ ಶೇಪ್ ಔಟ್ ಮಾಡ್ಕೊಂಡ್ ಬರ್ತೀಯಲ್ಲ ನಿನಗೇನು ಅನ್ಸದೇ ಅಲ್ವಾ? ಏಯ್, ಮಾತಿನ ಮೇಲೆ ನಿಗಾ ಇರ್ಲಿ ನೀನು. ಅಯ್ಯೋ ಆದಿ ಅವರೇ, ಪ್ಲೀಸ್ ಪ್ಲೀಸ್ ನನ್ನ ಹತ್ರ ಬರ್ಬೇಡಿ, ನನಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನಿನ್ನ ನೋಡಿ ಭಯ ಪಡೋ ಸೀನೇ ಇಲ್ಲ. ಅಷ್ಟಕ್ಕೂ ನಾನು ಏನ್ ಹೇಳ್ದೆ ಅಂತ ನೀನ್ ನನ್ನ ಮೇಲೆ ಎಗರಾಡೋದಕ್ಕೆ ಬಂದೆ? ಓಕೆ, ಭಾಗ್ಯನ್ ಮೇಲ್ ಏನೋ ಹೇಳ್ದೆ ಅಂತ. ಕಾಟ್ ಇಟ್ ಹೀರೋಯಿನ್ ಮೇಲೆ ಏನೋ ಹೇಳ್ಬಿಟ್ಟೆ ಅಂತ ಹೀರೋ ಬಂದ್ಬಿಟ್ಟ ಹೊಡಿಯೋದಕ್ಕೆ. ಪಾಪ ನೀನ್ ಹೊಡಿಯೋದಕ್ಕೆ ಬರೋದಂತೆ, ಅವರು ತಡಿಯೋದಂತೆ. ಸೂಪರ್ ಆಗಿದೆ. ಇದನ್ನ ನೋಡೋದಿಕ್ಕೆ 2 ಕಣ್ ಸಾಲ್ದು ನನ್ಗೆ. ಏಯ್ ತಾಂಡವ್, ನೀನೇ ಕೆಲ್ಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇದ್ಯಾ. ನೀನ್ ಯಾರೋ ಭಾಗ್ಯ ಅವ್ರನ್ನ ಜಡ್ಜ್ ಮಾಡಕ್ಕೆ? ನೋಡು, ಇನ್ನೊಂದ್ ಸಲ ಭಾಗ್ಯ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹೌದಾ? ಏನ್ ಮಾಡ್ತೀಯ? ಓ ಗಾಟ್ ಇಟ್. ನಿನ್ ಬಗ್ಗೆ ಮಾತಾಡಿದ್ರೆ ಅವಳು ಕೋಪ ಬರುತ್ತೆ, ಅವಳ ಬಗ್ಗೆ ಮಾತಾಡಿದ್ರೆ ನಿನ್ ಕೋಪ ಬರುತ್ತೆ. ಒಬ್ರ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ಇನ್ನೊಬ್ರ ಕೋಪ ಬರ್ತಿದೆ. ಏನ್ ನಡೀತಿದೆ ನಿಮ್ಮಿಬ್ರ ಮಧ್ಯೆ? ಮನೆ ಹಾಳಾಗಿ ಏನೋ ಮಾತಾಡ್ತಾ ಇದ್ದ. ಆದಿಯವ್ರೆ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಸಿಡಿಯೋದು. ಸುಮ್ನಿರಿ. ಅಲ್ಲ ಭಾಗ್ಯ, ಆದಿಯವ್ರೆ, ದಯವಿಟ್ಟು ನನ್ ಮೇಲೆ ಗೌರವ ಇದ್ರೆ ಸುಮ್ನೆ ಬನ್ನಿ. ಏ ಆದಿ, ನನ್ ಮೇಲೆ ಕೈ ಮಾಡಕ್ ಬರ್ತೀಯ? ಏನ್ ಮಾಡ್ತೀನಿ ನೋಡ್ತಾ ಇರು. ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ನಾನು.